ಮಾದಾರ್ ಮಹಾಸಭಾ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಆಯೋಗ ಈ ಕಾರ್ಯಕ್ರಮವನ್ನು ರೂಪಿಸಿದೆ. ಇದರಲ್ಲಿ ಎಲ್ಲ ಜಾತಿಯು ಬ್ಯಾಕ್ವರ್ಡ್ ಕ್ಲಾಸ್ ಆಗಲಿ, ಶೆಡ್ಯೂಲ್ ಕ್ಯಾಸ್ಟ್ ಆಗಲಿ, ಶೆಡ್ಯೂಲ್ ಟ್ರೈಬ್ ಆಗಲಿ ನಾವೆಲ್ಲರೂ ಕೂಡ ನೋಂದಾವಣೆ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯವಾಗಿದೆ. ಇದರಲ್ಲಿ ಇದು ಸಮೀಕ್ಷೆಗೆ ಏನಂದರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಜನಸಂಖ್ಯೆ ಎಷ್ಟಕ್ಕೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಈ ದೇಶಕ್ಕೆ ತಿಳಿಸ್ತಾರೆ. ಸರ್ಕಾರ ಅದರ ಆಧಾರದ ಮೇಲೆ ಆ ಜನ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಮತ್ತೆ ಸಮಾಜದಲ್ಲಿ ಮುಂಚೂಣಿಗೆ ಬರಬೇಕಾದ್ರೆ, ಸಮವಾಗಿ ಕಾಣಬೇಕಾದ್ರೆ ಅವರ ಸಮೀಕ್ಷೆಯ ಪ್ರಕಾರ ಅವರಿಗೆ ಸೌಲಭ್ಯಗಳನ್ನು ಕೊಟ್ಟು ಅವನು ಕೂಡ ಮೇನ್ ಸ್ಟ್ರೀಮಿಗೆ ತಗೊಂಬರಬೇಕು, ಸಮವಾಗಿ ತಗೊಂಬರ್ಬೇಕಂದ್ರೆ ಮೂಲ ಉದ್ದೇಶ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನಮ್ಮ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಮಾಡಿರೋ ತೀರ್ಮಾನ. ಈ ತೀರ್ಮಾನದಿಂದ ಇವತ್ತು SC ಆಗಲಿ ST ಆಗಲಿ ಎಲ್ಲ ಜಾತಿಯವರು ಕೂಡ ಅವರವರ ಜಾತಿಯನ್ನು ನೋಂದಾವಣೆ ಮಾಡ್ಕೋಬೇಕು. 101 ಜಾತಿಯಲ್ಲಿ SCಯಲ್ಲಿ ಕೂಡ ಅವರವರ ಜಾತಿ ಮೂಲ ಜಾತಿಯನ್ನು ಬರೆದುಕೊಳ್ಬೇಕು. ಅವರು ಲೆಫ್ಟ್ ಆಗಲಿ, ರೈಟ್ ಆಗಲಿ, ಬೋವಿ ಆಗಲಿ, ಲಂಬಾಣಿ ಆಗಲಿ, ಕೊರ್ಮ ಆಗಲಿ, ಕೊರ್ಚೆ ಆಗಲಿ ಅವರೆಲ್ಲರೂ ಕೂಡ ಅವರ ಮೂಲ ಜಾತಿಯನ್ನು ಬರೆಸ್ಕೋಬೇಕು. ಏಕೆ AD ಆದಿ ಆಂಧ್ರವರೆಗ ದಯವಿಟ್ಟು ಮನವಿ ಮಾಡ್ತೀನಿ, ಅವರ ಮೂಲ ಜಾತಿಯನ್ನು ಬರೆಸ್ಕೊಳ್ಬೇಕು. ಅದರಿಂದ ಒಳ್ಳೆಯದಾಗ್ತದೆ ಅವರಿಗೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಶೋಷಿತರಲ್ಲಿ ಶೋಷಿತರಾಗುವ ಈ ಮಾದಿಗ ಸಮುದಾಯದವರು ಕೂಡ ಎಲ್ಲರೂ ಎಚ್ಚರಿಕೆಯಾಗಿ ತಾವೆಲ್ಲ ಕೂಡ ತಪ್ಪದೆ, ನಿಮ್ಮಲ್ಲಿ ಕೂಡ 25-30 ಉಪಜಾತಿಗಳಿದೆ, ನಿಮ್ಮ ಮೂಲ ಜಾತಿ ಮಾದಿಗ ಅಂತ ಬರೆಸೋದ್ರಿಂದ ನಿಮಗೂ ಕೂಡ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭ. ಜೊತೆಗೆ ಕ್ರಿಶ್ಚಿಯನ್ಸ್ಗೆ ಮಾರ್ಪಾಟಾಗಿರೋ ಜನ ಏನಿದ್ದೀವಿ ಅದು ಲೆಫ್ಟಲ್ಲಾಗಲಿ, ರೈಟಲ್ಲಾಗಲಿ, ಬೋವಿ ಆಗಲಿ, ಲಂಬಾಣಿ ಆಗಲಿ ಯಾವುದೇ ವರ್ಗದಲ್ಲಿ ಅವರೆಲ್ಲರೂ ಕೂಡ ಅವರ ಮೂಲ ಜಾತಿಯನ್ನು ಬರೆಸಿದರೆ ಅವರ ಮಕ್ಕಳಿಗೆ ಭವಿಷ್ಯ ಇರ್ತದೆ ಅಂತೇಳಿ ನಾನು ಮನವಿ ಮಾಡಿ. ಕರ್ನಾಟಕ ರಾಜ್ಯ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ KH ಮುನಿಯಪ್ಪ ಸಾಹೇಬ್ ಅವರಿಗೆ ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ A ನಾರಾಯಣಸ್ವಾಮಿ ಅವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕರ್ನಾಟಕ ಮಾದಾರ್ ಮಹಾಸಭಾದ